ತಮ್ಮೆಲ್ಲರಿಗೂ ಭೀಮನ ಮನೆಗಳು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಕೇಂದ್ರ ಶಾಖೆಯ ಉಪಾಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಗಳು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಪರಿಜಾತಿ ಪರಿಶಿಷ್ಟ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಆದಂಥ ನನ್ನ ಸಹೋದರ ದೊರೆಕೃಷ್ಣ ಅವರ ಹುಟ್ಟುಹಬ್ಬ. ಅವರು ಹುಟ್ಟುಹಬ್ಬಕ್ಕೆ ನಾನು ಅತೀವವಾಗಿ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂತೋಷದಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಹುದ್ದೆ ಸಿಕ್ಕಿದ ಮೇಲೆ, ಅಧಿಕಾರ ಸಿಕ್ಕಿದ ಮೇಲೆ, ಬಡ್ತಿ ಸಿಕ್ಕಿದ ಮೇಲೆ ಎಲ್ಲೋ ಕಡೆ ಮಂದಿರಗಳ ಕಡೆ ಹೋಗೋರು ನಾವು ನೋಡಿದ್ದೀವಿ. ನೌಕರ ಬಂಧುಗಳು, ಬಹುತೇಕ ಅಧಿಕಾರಿಗಳು, ನೌಕರುಗಳು ಬಡ್ತಿ, ಆರ್ಥಿಕ ಸವಲತ್ತು ಹೆಚ್ಚಾಗ್ತಿದ್ದಂಗೆ ಮಂದಿರಗಳ ಕಡೆ, ದೇವಾಲಯಗಳ ಕಡೆ ಹೋಗ್ತಾರೆ. ಆದರೆ ಅಧಿಕಾರ ಸಿಕ್ತಿದ್ದಂಗೆ ಕೊಳಗೇರಿಗಳ ಕಡೆ, ಬಡ ಜನತೆಯ ಕಡೆ, ತಾನು ಹುಟ್ಟು ಬೆಳೆದ ಪರಿಸರದ ಕಡೆ ಗಮನ ಕೊಡುವಂಥವ್ರು ಅಪರೂಪದ ವ್ಯಕ್ತಿಗಳು. ಅಂಥ ಅಪರೂಪದ ವ್ಯಕ್ತಿಗಳಲ್ಲಿ ಮಾನವೀಯ ಮೌಲ್ಯಗಳಲ್ಲಿ ಸಮನ್ವಯ ಸಮಿತಿಯ ಮೂಲ ಉದ್ದೇಶಗಳನ್ನು, ದೇಶಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಆಚರಣೆ ಮೂಲಕ ಪ್ರಚಾರ ಮಾಡ್ತಾ ಇರೋಂಥ ವ್ಯಕ್ತಿಗಳಲ್ಲಿ ನಮ್ಮ ದೊರೆ ಸರ್ ಅವರು ಪ್ರಮುಖರು ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಇದು ನನಗೆ ಸ್ವಾರ್ಥ ಕೂಡ. ಯಾಕೆ ಅಂತೀರಾ, ಈ ಥರ ತಾಯಿ ಮನಸ್ಸಿನ, ತಾಯಿ ಕರುಳಿನ ಪ್ರತಿ ವಿಷಯವನ್ನು ಕರುಳಿಂದ ಮಾತಾಡುವಂಥ ವ್ಯಕ್ತಿ ನಮ್ಮ ಸಮನ್ವಯ ಸಮಿತಿಯಲ್ಲಿ ಕಳೆದ 21 ವರ್ಷಗಳಿಂದ ಮಾನವೀಯ ಮೌಲ್ಯಗಳನ್ನು ಬಯಸುವಂಥ ಎಲ್ಲರ ಸಹಕಾರದೊಂದಿಗೆ 21ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿರುವಂಥ ಈ ಸಮನ್ವಯ ಸಮಿತಿಯಲ್ಲಿ ಕಳೆದ ಒಂದು 10 ವರ್ಷಗಳಿಂದ, ಅಂದರೆ ಬಹುಶಃ ಬಡ್ತಿ ಮೀಸಲಾತಿ ಹೋರಾಟ ಪವಿತ್ರ ಪ್ರಕರಣ ಏನಿದೆ ಸ್ನೇಹಿತರೆ, ಅದು ನನಗೊಂದು ಕಡೆ ಒಂದು ಬ್ಲೆಸ್ ಥರ. ಯಾಕೆ ಅಂದರೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನು, ಒಳ್ಳೊಳ್ಳೆ ಚಿಂತಕರನ್ನು, ಒಳ್ಳೊಳ್ಳೆ ಸಂಘಟನಾಕಾರರನ್ನು, ಅವೆಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಪ್ರೀತಿ ಇರೋರನ್ನ, ಕರುಳಿಂದ ಮಾತಾಡುವಂಥವ್ರನ್ನ ಸಮನ್ವಯ ಸಮಿತಿಗೆ ಕೊಡುಗೆಯಾಗಿ ಬಂದರು. ಅದರಲ್ಲಿ ದೊರೆ ಹೆಸರು ಕೂಡ ಒಬ್ಬರು. ಅವ್ರನ್ನ ನಾನು ಎಷ್ಟು ಹೊಗಳಿದ್ರೂ ಕೂಡ ಕಮ್ಮಿ ಆಗುತ್ತೆ. ಯಾರು ಉತ್ಪ್ರೇಕ್ಷೆ ಅನ್ಕೋಬೇಡಿ ಇದನ್ನು. ಯಾಕೆ ಮೊದಲು ನಮ್ಮನ್ನು ನಾವು ಗೌರವಿಸೋದು ಕಲ್ತ್ಕೋಬೇಕಾಗಿದೆಯಂತೆ. ಇವತ್ತೇನಾಗದೆ ಅಂದರೆ, ಕಷ್ಟ ಬಿದ್ದು ಸಾಕದೆ ನಮ್ಮ ತಂದೆ ತಾಯಿದನ್ನು ಗೌರವಿಸೋದ್ರ ಬದಲು ಇನ್ಯಾರನ್ನೋ ಗೌರವಿಸೋಕೆ ಹೋಗ್ತಿದ್ದೀವಿ. ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬರ ಅವಿರತ ಶ್ರಮದ ಫಲವಾಗಿ ಮೀಸಲಾತಿ ಪಡೆದಂಥ ನಾವೆಲ್ಲೋ ಒಂದು ಕಡೆ ಸ್ವಂತಿಕೆಯನ್ನು ಮರೀತಿದ್ದೀವಿ, ಮೂಲ ಸೆಲೆಯನ್ನು ಮರೀತಿದ್ದೀವಿ, ಮೂಲ ಸೊಗಡನ್ನು ಕಡೆಗಣಿಸ್ತಾ ಇದ್ದೀವಿ. ಆ ಮೂಲ ಸೊಗಡಿಗೆ ಹೆಚ್ಚು ಒತ್ತಾಸೆಯಾಗಿರುವಂಥ ಸಮನ್ವಯ ಸಮಿತಿಯ ಭವಿಷ್ಯದ ನಾಯಕರು ಆಗಿರುವಂಥ ದೊರೆ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಂದ್ರ SC/ST ನೌಕರ ಸಮನ್ವಯ ಸಮಿತಿಯ ಸಮಸ್ತರ ಪರವಾಗಿ ಹೇಳ್ತಾ, ಅವ್ರ ಕುಟುಂಬಕ್ಕೆ, ಅವ್ರಿಗೆ ಭಗವಾನ್ ಬುದ್ಧರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕುಟುಂಬದ ಎಲ್ಲ ಹಿರಿಯರ ಆಶೀರ್ವಾದ ಇರಲಿ. ಅವರಿಂದ ಇನ್ನೂ ಹೆಚ್ಚು ಸಮಾಜಕ್ಕೆ ಒಳಿತಾಗಲಿ. ಅದೇ ಥರ ಸಮಾಜದಿಂದ ಅವ್ರಿಗೂ ಕೂಡ ಒಳಿತಾಗಲಿ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇರುವಂಥ ಒಂದು ಮಾನವ ಆತೀತ ಗುಣವುಳ್ಳಂಥ ದೊರೆಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು. ಜೈ ಭೀಮ್, ಜೈ ಭಾರತ್.